ರಾಜಧಾನಿ ಬೆಂಗಳೂರಿನಲ್ಲಿ ಇವಿ ಬಸ್ಗಳನ್ನು ಕಿಲ್ಲರ್ ಬಸ್ಗಳು ಅಂತ ಕರೀತಾ ಇದ್ದಾರೆ. ಒಂದು ಕಡೆ BMTC ಇದೆಯಲ್ಲ, ಏನಿಲ್ಲ ಅಂತಂದ್ರೂ ತಿಂಗಳಿಗೆ 5 ರಿಂದ 6 ಜೀವಗಳು ಬಲಿ ಪಡ್ಕೊಳ್ತಾ ಇದೆ ಈ BMTC. ನಿನ್ನೆಯೂ ಕೂಡ ಹಂಪಿ ನಗರದಲ್ಲಿ BMTCಗೆ ಮಹಿಳೆಯೋರ್ವರು ಬಲಿಯಾಗಿರ್ತಾರೆ. ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಬಸ್ ಡಿಕ್ಕಿಯಾಗಿ ಮಹಿಳೆ ಸಾವನ್ನಪ್ತಾರೆ ಆನ್ ಸ್ಪಾಟ್. ಬಟ್ ಈ ಕೇಸ್ಗಳು ಯಾಕೆ ಆಗ್ತಾ ಇದೆ? ಇದನ್ನ ಹೆಂಗಾದ್ರೂ ಮಾಡಿ ಕಡಿವಾಣ ಹಾಕಬೇಕಲ್ಲ ಅಂತ ಸಾರಿಗೆ ಇಲಾಖೆ ಸರ್ಕಸ್ ಮಾಡ್ತಾ ಇದೆ. ಹೆಂಗೆ ಕಡಿವಾಣ ಆಗ್ತಾರೆ ಗೊತ್ತಿಲ್ಲ. ಇದ್ರ ಬಗ್ಗೆ ಕೇಳೋಣ ನಮ್ಮ ಪ್ರತಿನಿಧಿ ವರ್ಷಿತಾ ಲೈವ್ನಲ್ಲಿ. ವರ್ಷಿತಾ, ಈಗ ಮೇಲಿಂದ ಮೇಲೆ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ ಈ BMTC ಅಂತ. ತಿಂಗಳಿಗೆ ಏನಿಲ್ಲ ಅಂತಂದ್ರೂ 5-6 ಕೇಸ್ಗಳಂತೂ ಬಂದೇ ಬರ್ತವೆ. ಇದನ್ನು ಕಡಿವಾಣ ಹಾಕೋದು ಹೆಂಗೆ ಹಂಗಾದ್ರೆ? ಎಸ್ ಶರತ್, ನೀವು ಹೇಳ್ದಂಗೆ ಈಗ BMTC ಯಮನಂತೆ ಕಾಡ್ತಾ ಇದೆ. ಅದರಲ್ಲೂ ಬಹು ಮುಖ್ಯವಾಗಿ ಈ ಎಲೆಕ್ಟ್ರಿಕ್ ಬಸ್ಗಳಿದೆಯಲ್ಲ, ತಿಂಗಳಿಗೆ ಒಂದು 5-6 ಸಾವುಗಳಂತೂ ಈ ಎಲೆಕ್ಟ್ರಿಕ್ ಬಸ್ಗಳಿಂದ ಖಚಿತ ಅನ್ನುವಂಥದ್ದು ಈಗ ಎಲ್ಲರ ತಲೆಯಲ್ಲೂ ಕೂಡ ತುಂಬ ಹೋಗಿದೆ. ಸ್ವತಃ ಸಾರಿಗೆ ಇಲಾಖೆಗೂ ಕೂಡ ಇದೇ ಒಂದು ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಕೂಡ BMTCಯ ಈ ಒಂದು EV ಬಸ್ಗಳಿಗೆ ಒಂದಷ್ಟು ಬಲಿಗಳಾಗ್ತಾ ಇದೆಯಲ್ಲ, ಹಾಗಾದರೆ ಆ ಬಲಿಗಳಿಗೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೀಗ ಹುಟ್ಟಾಕ್ತಾ ಇರುವಂಥದ್ದು. ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ತಿಂಗಳಿಗೆ 4 ರಿಂದ 5 ಸಾವುಗಳಾಗ್ತಾ ಇದೆ. ನಿನ್ನೆ ಕೂಡ ಹಂಪಿ ನಗರದಲ್ಲಿ ಮಹಿಳೆಯ ಮೇಲೆ ಬಸ್ ಹರಿದಿದೆ. ಈ ಹಿಂದೆ ಕೂಡ ರಾಜಾಜಿನಗರದಲ್ಲೂ ಕೂಡ ಒಂದು ಪುಟ್ಟ ಮಗು ಮೇಲೆ ಬಸ್ ಹರಿದಿತ್ತು. ಮತ್ತೊಂದು ಕಡೆಯಾಗಿ ಸರಣಿ ಅಪಘಾತಗಳಾಗಿತ್ತು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಯಾಕೆ ಈ ರೀತಿಯಾದಂತಹ ಒಂದು ರೀತಿ ರ್ಯಾಶ್ ಡ್ರೈವಿಂಗ್ ಅನ್ನ EV ಬಸ್ ಚಾಲಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಾಗಿ ಸಾರಿಗೆ ಇಲಾಖೆ ಸ್ವತಃ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರೇ ಹೇಳ್ತಾರೆ, ಇವ್ರಿಗೆಲ್ರಿಗೂ ಕೂಡ ಕಡಿವಾಣವನ್ನ ಹಾಕ್ತೀನಿ, ಕೇಂದ್ರ ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ, EV ಬಸ್ಗಳ ಬಗ್ಗೆ ಕಠಿಣ ಕ್ರಮವನ್ನ ವಹಿಸಬೇಕು, ಚಾಲಕರ ಮೇಲೆ ವಹಿಸಬೇಕು ಅಂತ ಇವರೇ ಹೇಳ್ತಾರೆ. ಆದ್ರೆ ನಮ್ಮ ಸರ್ಕಾರ ಯಾಕೆ ಈ EV ಬಸ್ ಚಾಲಕರ ಮೇಲೆ ಕ್ರಮವನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಶರತ್, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಮೊದಲು ರ್ಯಾಶ್ ಡ್ರೈವಿಂಗ್ ಅನ್ನ ನಿಲ್ಲಿಸಬೇಕು. ಅಂತಹ ಯಾರ್ಯಾರು ರ್ಯಾಶ್ ಡ್ರೈವಿಂಗ್ ಅನ್ನ ಬಸ್ ನಲ್ಲಿ ಮಾಡ್ತಾರೋ ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು. ಶರತ್, ಫೈನ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.